ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೇ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಶಾಪ ವರ್ಣನೆ, ದಕ್ಷ ಪ್ರಜಾಪತಿಯ ಜನನ, ಸತೀದೇವಿಯ ಉತ್ಪತ್ತಿ, ರುದ್ರದೇವನ ವಿವಾಹ, ಸತೀದೇವಿಯ ದೇಹತ್ಯಾಗ, ಈಶ್ವರನ ಶಾಪ, ಪುನಃ ದಕ್ಷನ ಜನನ, ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಹಿಮವಂತನ ಪತ್ನಿಯಾದ ಮೇನಾದೇವಿಯು
ಮೈನಾಕನೆಂಬ ಪುತ್ರನನ್ನು ಪಡೆದಳು ಮತ್ತು ನದಿಗಳಲ್ಲಿ ಉತ್ತಮಳಾದ ಗಂಗೆಯನ್ನು ಪಡೆದು ಸಮುದ್ರರಾಜನಿಗೆ ಕೊಟ್ಟು ಲಗ್ನ ಮಾಡಿದನು. ಆ ಮೈನಾಕನ ತಮ್ಮನು ಕ್ರೌಂಚನು. ಅವನ ನಾಮದಿಂದಲೇ ಅವನು ಆಳಿದ ದ್ವೀಪವೂ ಕೂಡ ಕ್ರೌಂಚ ದ್ವೀಪವೆಂದು ಪ್ರಖ್ಯಾತವಾಗಿದೆ. ಮೇರು ಪರ್ವತನ ಪತ್ನಿಯಾದ ಧಾರಿಣೀದೇವಿಯು ದಿವ್ಯ ಔಷಧಿಗಳಿಗೆ ಆಶ್ರಯನಾದ ಮಂದರ ಪರ್ವತನೆಂಬ ಪುತ್ರನನ್ನು, ವೇಲ, ನಿಯತಿ, ಆಯತಿ ಎಂದು ಪ್ರಖ್ಯಾತರಾದ 3 ಜನ ಪುತ್ರಿಯರನ್ನು ಪಡೆದಳು. ತರುವಾಯ ಮೇರು ಪುರುಷನು ಆಯತಿಯನ್ನು ಧಾತನಿಗೂ ನಿಯತಿ ಎಂಬವಳನ್ನು ವಿಧಾತನೆಂಬುವನಿಗೂ ಕೊಟ್ಟು ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿ ನಿಯತಿ ಮತ್ತು ಆಯತಿಯರ ಮಕ್ಕಳಿಂದ ಲೋಕವೆಲ್ಲವೂ ಪ್ರಖ್ಯಾತವಾಗಿತ್ತು. ಆ ವೇಳೆಯನ್ನು ಸಮುದ್ರರಾಜನಿಗೆ ಕೊಟ್ಟು ಲಗ್ನವಾಗಿತ್ತು. ಹೀಗೆ ವಿವಾಹಿತಳಾದ ವೇಳಾದೇವಿಯು ಸಮುದ್ರರಾಜನಿಂದ ನಿರ್ದೋಷಿಯಾದ ಕನ್ಯಾರತ್ನವನ್ನು ಪಡೆದಳು. ಆ ಕುಮಾರಿಯ ನಾಮವು ಸವರ್ಣ ಮತ್ತು ಸಾಮುದ್ರಿ ಎಂಬುದಾಗಿತ್ತು. ಆಕೆಯನ್ನು ಪ್ರಾಚೀನ ಬರ್ಹಿಷದನೆಂಬವನಿಗೆ ಕೊಟ್ಟು ವಿವಾಹವು ನಡೆಯಿತು. ಅವರಿಗೆ 10 ಜನ ಮಕ್ಕಳು ಜನಿಸಿದರು. ಅವರೂ ಕೂಡ ಪ್ರಾಚೇತಸರೆಂದು ಪ್ರಖ್ಯಾತರೂ ಧನುರ್ವಿದ್ಯಾ ಪಾರಂಗತರೂ ಆಗಿದ್ದರು. ಅವರಿಗೆ ಸ್ವಯಂಭುವ ಮನ್ವಂತರದಲ್ಲಿ ದಕ್ಷನೆಂಬ ಪುತ್ರನು ಹುಟ್ಟಿದನು. ಆ ದಕ್ಷ ಪ್ರಜಾಪತಿಯು ಈಶ್ವರನ ಶಾಪದಿಂದ ಚಾಕ್ಷುಷ ಮನ್ವಂತರದಲ್ಲಿ ಪ್ರಚೇತಸರ ಪುತ್ರನಾಗಿ ಜನಿಸಿದನು. ಈ ಮಾತನ್ನು ಕೇಳಿ ಶಾಂಶಪಾಯನ ಮುನಿಯು ಸೂತ ಮಹರ್ಷಿಯನ್ನು ಕುರಿತು, ದಕ್ಷ ಪ್ರಜಾಪತಿಯು ಈಶ್ವರನ ಶಾಪದಿಂದ ಹೇಗೆ ಪ್ರಚೇತಸರ ಪುತ್ರನಾಗಿ ಪೂರ್ವದ ಚಾಕ್ಷುಷ ಮನ್ವಂತರದಲ್ಲಿ ಜನಿಸಿದನು ತಿಳಿಸಬೇಕೆಂದು ಬೇಡಿಕೊಂಡನು. ಶಾಂಶಪಾಯನನು ಹೀಗೆ ಹೇಳಲಾಗಿ ಸೂತಮುನಿಯು ಮರ್ಯಾದಿಸಿ ದಕ್ಷ ಬ್ರಹ್ಮನಿಗೆ ಈಶ್ವರನಿಂದ ಶಾಪ ಪ್ರಾಪ್ತವಾಗಲು ಕಾರಣವನ್ನು ಪ್ರಸ್ತಾಪಿಸಿ ದಕ್ಷನ ಕಥೆಯನ್ನು ಸಂಪೂರ್ಣವಾಗಿ ಹೇಳಿದನು. ದಕ್ಷ ಬ್ರಹ್ಮನಿಗೆ 8 ಜನ ಹೆಣ್ಣು ಮಕ್ಕಳು ಇದ್ದರೆಂದು ನಾನು ಪೂರ್ವದಲ್ಲಿಯೇ ನಿಮಗೆ ತಿಳಿಸಿರುತ್ತೇನೆಯಲ್ಲವೇ? ಅವನು ಆ ಮಕ್ಕಳನ್ನು ಅವರವರ ಪತಿಗಳ ಅನುಮತಿಯಿಂದ ತನ್ನ ಮನೆಗೆ ಕರೆಕಳಿಸಿ ಮರ್ಯಾದಿಸಿದನು. ಹೀಗೆ ಸತ್ಕರಿಸಲ್ಪಟ್ಟ ಆ ಮಕ್ಕಳು ತಂದೆಯ ಮನೆಯಲ್ಲಿ ಸುಖವಾಗಿದ್ದರು. ದಕ್ಷನು ಇಂತಹ ಉತ್ಸವ ಕಾಲದಲ್ಲಿಯೂ ಕೂಡ ಈಶ್ವರನ ಮೇಲಿನ ಕೋಪದಿಂದ ಪುತ್ರಿಯಾದ ಸತೀದೇವಿಯನ್ನು ಕರೆಯಲಿಲ್ಲ. ರುದ್ರದೇವನ ಮೇಲಿನ ಕೋಪದಿಂದ ಪುತ್ರಿಯನ್ನು ಉದಾಸೀನ ಮಾಡಿದನು. ದಕ್ಷನಿಗೆ ಈಶ್ವರನ ಮೇಲೆ ಕೋಪಕ್ಕೆ ಕಾರಣವೇನೆಂದರೆ, ಸಹಜವಾಗಿ ಮಹಾ ತೇಜಸ್ವಿಯೂ ಲೋಕೇಶನೂ ಆದ ರುದ್ರದೇವನು ತನ್ನ ಮಾವನಾದ ದಕ್ಷನಿಗೆ ವಿಶೇಷ ಗೌರವವನ್ನು ನಮಸ್ಕಾರವನ್ನು ಮಾಡುತ್ತಿರಲಿಲ್ಲ. ಅನಂತರ ಸತೀದೇವಿಯು ಸಹೋದರಿಯರು ಎಲ್ಲರೂ ಉತ್ಸವಕ್ಕಾಗಿ ತಂದೆಯ ಮನೆಗೆ ಹೋಗಿದ್ದಾರೆಂದು ತಿಳಿದು ಕರೆಯದಿದ್ದರೂ ತಾನೂ ಕೂಡ ತಂದೆಯ ಮನೆಗೆ ಹೋದಳು. ಅನಂತರ ಸತೀದೇವಿಯು ಕೋಪಗೊಂಡು ತಂದೆಯನ್ನು ಕುರಿತು, ಎಲೈ ಪೂಜ್ಯನಾದ ತಂದೆಯೇ, ತಾವು ಹಿರಿಯ ಮಗಳಾದ ನನ್ನನ್ನು ಬಿಟ್ಟು
ಕಿರಿಯವರಾದ ನನ್ನ ಸಹೋದರಿಯರಿಗೆ ಮಾತ್ರ ಹೀಗೆ ಮರ್ಯಾದೆಯನ್ನು ಮಾಡುವುದು ಉಚಿತವೇ? ಇದರಿಂದ ನಾನು ಅನರ್ಹಳು, ಅಯೋಗ್ಯಳು ಎಂದು ತೋರುವುದಿಲ್ಲವೇ? ಅಗ್ರಜಳಾದ ನನಗಲ್ಲವೇ ಮೊದಲು ಆಹ್ವಾನ ಮಾಡಬೇಕು? ಹಿರಿಯವರಾದ ತಾವು ಮಕ್ಕಳಲ್ಲಿ ಹೀಗೆ ವೈಷಮ್ಯವನ್ನು ತೋರಿಸುವುದು ಉಚಿತವಲ್ಲವೆಂದಳು. ಅನಂತರ ದಕ್ಷನು ಆ ಸತೀದೇವಿಯ ಮಾತನ್ನು ಕೇಳಿ ಸಿಟ್ಟಿನಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಸತಿಯನ್ನು ನೋಡಿ ಇಂತೆಂದನು. ಎಲೈ ಸತಿಯೇ, ನೀನು ಹಿರಿಯವಳು, ಶ್ರೇಷ್ಠಳು, ಪೂಜ್ಯಳು ಆಗಿರುವುದು ನಿಜ. ಆದರೆ ನಿನ್ನ ತಂಗಿಯರು ನಿನಗಿಂತ ಕಿರಿಯವರಾಗಿದ್ದರೂ ಕೂಡ ಅವರ ಪತಿಗಳು ನನಗೆ ಪ್ರಿಯರು, ಸಮ್ಮತರು, ಬ್ರಹ್ಮಜ್ಞಾನಿಗಳು, ತಪಸ್ವಿಗಳು, ಮಹಾಯೋಗಿಗಳು, ಅತ್ಯಂತ ಧರ್ಮಿಷ್ಠರು, ಗುಣಾಧಿಕರು ಆಗಿರುತ್ತಾರೆ. ಆದುದರಿಂದ ಅವರೆಲ್ಲರೂ ನಿನ್ನ ಪತಿಯಾದ ಈಶ್ವರನಿಗಿಂತಲೂ ಪೂಜ್ಯರು, ಮರ್ಯಾದಾರ್ಹರು ಆಗಿರುತ್ತಾರೆ ಎಂದನು. ವಸಿಷ್ಠ, ಅತ್ರಿ, ಪುಲಸ್ತ್ಯ, ಪುಲಹ, ಆಂಗೀರಸ, ಕ್ರತು, ಭೃಗು ಮತ್ತು ಮರೀಚಿ ಇವರು ನನಗೆ ಮರ್ಯಾದಾರ್ಹರಾದ ಅಳಿಯಂದಿರಾಗಿರುವರು. ಎಲ್ಲವೂ ಸತಿಯೇ, ನಿನ್ನ ಪತಿಯಾದ ಈಶ್ವರನಾದರೂ ದುರಭಿಮಾನಿಯೂ ಅಹಂಕಾರಿಯೂ ಆಗಿ ನನಗೆ ಸ್ವಲ್ಪವೂ ಗೌರವವನ್ನು ಕೊಡುವುದಿಲ್ಲ. ಇಂತಹ ಪತಿಗೆ ನೀನು ಪ್ರಿಯಳಾಗಿರುತ್ತೀಯೆ. ನೀನಾದರೂ ನಿನ್ನ ಪತಿಗೆ ಬುದ್ಧಿವಾದವನ್ನು ಹೇಳಬಾರದೆ? ಅವನು ಸದಾ ನನಗೆ ವಿರೋಧಿಯಾಗಿರುವುದರಿಂದ ನನಗೆ ನಿನ್ನಲ್ಲಿ ಪ್ರೀತಿ ಇಲ್ಲವೆಂದನು. ಹೀಗೆ ದಕ್ಷನು ವಿಚಾರಹೀನನೂ ವಿವೇಕರಹಿತನೂ ಆಗಿ ತನಗೆ ಮಾತ್ರವಲ್ಲದೆ ಅಳಿಯಂದಿರಾದ ಮಹರ್ಷಿಗಳಿಗೂ ಕೂಡ ಶಾಪ ಪ್ರಾಪ್ತಿಯಾಗುವಂತೆ ಯೋಚಿಸದೆ ಹೇಳಿದನು. ಹೀಗೆ ದಕ್ಷನು ನುಡಿಯಲು ಕುಪಿತಳಾದ ಸತೀದೇವಿಯು ಮನೋವಾಕ್ಕಾಯ ಕರ್ಮಗಳಿಂದ ಪರಿಶುದ್ಧಳೂ ನಿರ್ದೋಷಿಯೂ ಆದ ನನಗೆ ನಿಷ್ಕಾರಣವಾಗಿ ನೀವು ಅವಮಾನ ಮಾಡುವುದು ಸರಿಯಲ್ಲ. ಹೀಗೆ ಅವಮಾನಿತಳಾಗಿ ಬದುಕಿರುವುದಕ್ಕಿಂತಲೂ ತಮ್ಮಿಂದ ಪ್ರಾಪ್ತವಾದ ಈ ದೇಹವನ್ನು ತ್ಯಾಗ ಮಾಡುವುದೇ ಲೇಸು ಎಂದು ತಂದೆಯಾದ ದಕ್ಷನಿಗೆ ಹೇಳಿದಳು. ಅನಂತರ ಸತೀದೇವಿಯು ಆ ಅವಮಾನದಿಂದ ದುಃಖಿತಳೂ ಕುಪಿತಳೂ ಆಗಿ ಪರಮೇಶ್ವರನಿಗೆ ನಮಸ್ಕರಿಸಿ ಇಂತೆಂದಳು. ಎಲ್ಲಿ ನಾನು ಪ್ರಕಾಶಮಾನವಾದ ಶರೀರದಿಂದ ಜನಿಸುವೆನೋ ಅಲ್ಲಿಯೂ ಕೂಡ ಧಾರ್ಮಿಕ ಜನನವು ಈ ರೀತಿಯಾದ ಅಪಮಾನಕ್ಕೆ ಅವಿಷಯವೂ ಆಗಲಿ ಮತ್ತು ಧಾರ್ಮಿಕ ರೀತಿಯಲ್ಲಿ ಪರಮೇಶ್ವರನ ಧರ್ಮ ಪತ್ನಿತ್ವವು ಉಂಟಾಗಲಿ ಎಂದು ಹೇಳಿದಳು. ಸತೀದೇವಿಯು ಹೀಗೆ ಹೇಳಿ ಅಲ್ಲಿಯೇ ಸಮಾಧಾನ ಚಿತ್ತಳೂ ಆಸನಾರೂಢಳೂ ಯೋಗಾಸಕ್ತಳೂ ಆಗಿ ಮನಸ್ಸಿನಲ್ಲಿ ಅಗ್ನಿಯನ್ನು ಧಾರಣೆ ಮಾಡಿದಳು. ಅನಂತರ ಆಗ್ನೇಯ ಯೋಗದಿಂದ ಉಂಟಾದ ಅಗ್ನಿಯು ವಾಯುವಿನಿಂದ ಪ್ರೇರಿತವಾಗಿ ಆ ಸತೀದೇವಿಯನ್ನು ಸುಟ್ಟು ಭಸ್ಮವನ್ನಾಗಿ ಮಾಡಿತು. ಸತೀದೇವಿಯ ಸರ್ವಾಂಗಗಳಿಂದ ಸಂಭೂತವಾದ ಅಗ್ನಿಯು ಆಕೆಯನ್ನು ಭಸ್ಮ ಮಾಡಿತು. ಅನಂತರ ಶೂಲಪಾಣಿಯಾದ ಈಶ್ವರನು ಸತಿ ದಕ್ಷರಿಗೆ ನಡೆದ ಸಂವಾದವನ್ನು ಅನಂತರ ಅವಮಾನದಿಂದ ದೇಹತ್ಯಾಗವನ್ನು ಮಾಡಿದ ಸತಿಯ ವೃತ್ತಾಂತವನ್ನು ಕೇಳಿ ದಕ್ಷನ ಮೇಲೂ ಮಹರ್ಷಿಗಳ ಮೇಲೂ ಬಹಳವಾಗಿ ಕೋಪಗೊಂಡನು. ಆಗ ಈಶ್ವರನು, ಎಲೈ ದಕ್ಷನೇ,
ನನ್ನ ಮೇಲಿನ ಕೋಪದಿಂದ ಸಾಧ್ವೀಮಣಿಯಾದ ಸತೀದೇವಿಗೆ ಅವಮಾನವನ್ನು, ಇತರ ಪುತ್ರಿಯರಿಗೆ ಮರ್ಯಾದೆಯನ್ನು ಮಾಡಿರುತ್ತೀಯೆ. ನಮ್ಮಿಬ್ಬರನ್ನು ನಿಂದಿಸಿ ಉಳಿದ ಕನ್ನಿಕೆಯನ್ನು ಅವರ ಪತಿಗಳನ್ನು ಸತ್ಕರಿಸಿರುವುದರಿಂದ ಆ ಋಷಿಗಳು ವೈವಸ್ವತ ಮನ್ವಂತರದ ನನ್ನ 2ನೆಯ ಯಜ್ಞದಲ್ಲಿ ಅಯೋನಿಜರಾಗಿ ಜನಿಸಲೆಂದು ಅವರಿಗೆ ಶಾಪವನ್ನು ಕೊಟ್ಟನು. ಅನಂತರ ಚಾಕ್ಷುಷ ಮನ್ವಂತರದಲ್ಲಿ ಬ್ರಹ್ಮದೇವನು ಶುಕ್ರೋದ್ದೇಶವಾಗಿ ಯಾಗವನ್ನು ಮಾಡಲಾಗಿ ನಿನ್ನ ಅಳಿಯಂದಿರಾದ ಋಷಿಗಳೆಲ್ಲರೂ ಅಯೋನಿಜರಾಗಿ ಉದ್ಭವಿಸುವರೆಂದು ಶಪಿಸಿ ಪುನಃ ಈಶನು ದಕ್ಷನಿಗೆ ಇಂತೆಂದನು. ಎಲೈ ದಕ್ಷನೇ, ನೀನೂ ಕೂಡ ಚಾಕ್ಷುಷ ಮನ್ವಂತರದಲ್ಲಿ ಆ ಮನುವಿನ ವಂಶದಲ್ಲಿ ಜನಿಸಿದ ಪ್ರಾಚೀನ ಬರ್ಹಿಷನ ಪೌತ್ರನೂ ಪ್ರಚೇತಸನ ಪುತ್ರನೂ ದಕ್ಷ ನಾಮಕನೂ ವೃಕ್ಷಗಳ ಕನ್ಯೆಯಾದ ಮಾರೀಷೆಗೆ ಪುತ್ರನೂ ಆಗಿ ಜನಿಸುವವನಾಗು ಎಂದು ಶಾಪವನ್ನು ಕೊಟ್ಟನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.